ಈಗಾಗಲೇ ನಿಮಗೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಆನ್ಲೈನ್ ಶಿಕ್ಷಣ ಅಂತ ಬಂದಿದೆ ಇವಾಗ, ಅದ್ರ ಬಗ್ಗೆ ತಾವು ಯಾವ ರೀತಿ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಿ? ಮತ್ತೆ ಏನಂದ್ರೆ ಪಾಲಕರಿಗಾಗಿರ್ಬೋದು, ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಯಾವ ರೀತಿಯಲ್ಲಿ ಬಳಸಬೇಕು ಮತ್ತೆ ಯಾವ ರೀತಿ ಅದ್ರ ಬಗ್ಗೆ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸ್ವಲ್ಪ ಕೊಡಬೇಕು ನೀವು? ನನ್ನ ದೃಷ್ಟಿಯಲ್ಲಿ ಆನ್ಲೈನ್ ಕ್ಲಾಸು ಅಷ್ಟು ಪರಿಣಾಮಕಾರಿ ಅಲ್ಲ. ಯಾಕಂದರೆ ಮಕ್ಕಳಿಗೆ, ಈಗಿನ ಮಕ್ಕಳಂತೂ ಅವರಿಗೆ ಅಭ್ಯಾಸ ಮಾಡಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಬಹಳ ಕಡಿಮೆ. ಅದಕ್ಕಾಗಿ ಮಕ್ಕಳ ಮೇಲೆ ಒತ್ತಡ ಹಾಕಿದ್ರೆ ಮಾತ್ರ ಈಗಿನ ಮಕ್ಕಳು ಅಭ್ಯಾಸ ಮಾಡ್ತಾರೆ. ಮೊದಲು ನಮ್ಮ ಕಾಲದ ಮಕ್ಕಳ ಥರ ಈಗಿನ ಮಕ್ಕಳಿಲ್ಲ. ಅದಕ್ಕಾಗಿ ಆನ್ಲೈನ್ ಕ್ಲಾಸು ಅಷ್ಟು ಪರಿಣಾಮಕಾರಿ ಅಲ್ಲ. ಅದ್ರ ಉಪಯೋಗ ಇದೆ. ಈಗ ಮಕ್ಕಳು ನನಗೆ ಎಕ್ಸಾಮ್ ಟೈಮಿಗೆಲ್ಲ ಒಂದು ಸರಿ ಪ್ರಾಬ್ಲಮ್ ಬಂತು, ಎಷ್ಟೊತ್ತಿಗೆ ರಾತ್ರಿ 10 ಗಂಟೆಗೆ, 11 ಗಂಟೆಗೆ, 12 ಗಂಟೆಗೆ ಪ್ರಾಬ್ಲಮ್ ಕಳಿಸಿದ್ರು ನಾನು ಕೂಡಲೇ 5 ನಿಮಿಷದಲ್ಲಿ ಮಕ್ಕಳಿಗೆ ಬಿಡಿಸಿ ಕಳಿಸ್ತೇನೆ. ಮಕ್ಕಳಿಗೆ ಹೇಳಿರ್ತೀನಿ, ಎಕ್ಸಾಮ್ ಟೈಮಿಗೆ ನೀವು ಎನಿ ಟೈಮ್ ನನಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ಪಲ್ಲಿ ಪ್ರಾಬ್ಲಮ್ ಕಳಿಸಿದ್ರೆ ನಾನು ಮಕ್ಕಳಿಗೆ ಬಿಡಿಸಿ ಕಳಿಸ್ತೇನೆ. ಅದರಿಂದ ಉಪಯೋಗ ಇಲ್ಲ ಅಂತಿಲ್ಲ, ಉಪಯೋಗ ಇದೆ. ಅದರ ರೆಗ್ಯುಲರ್ ಕ್ಲಾಸಸ್ಸು ನಾವು ಮಕ್ಕಳಿಗೆ ಮುಖತಃ ಕಲಿಸಿದ ಹಾಗೆ ಆನ್ಲೈನ್ ಕ್ಲಾಸ್ನಲ್ಲಿ ಅಷ್ಟು ಪರಿಣಾಮಕಾರಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸಂದೇಶ್ ಒಟ್ಟು ಜನ ಬನ್ನಿ, ಎಲ್ಲ ಕೇಳ್ಕೊಂಡು ಬನ್ನಿ. ಮಾತಾಡ್ತಾರೆ ಬರೋಣ, ಬನ್ನಿ ಬನ್ನಿ ಬನ್ನಿ. ಮತ್ತೆ ಮಾತಾಡೋದು ಬೇಡ, ಒಂದು ಮಾತ್ರ ಸಾಕು. ನೀವೇನು ಮಗ್ಗಿ ಈಗೇನು ಹೇಳ್ತೀರಾ? ಹೇಳ ಮಗ್ಗಿ ಹೇಳ, ದೊಡ್ಡ ಕೇಳು. 19 ಅಂತ ಹೇಳು. ಅದು ಮತ್ತೆ ನೀವಿನ ರಾಷ್ಟ್ರಗೀತೆ ಹೇಳಿ, ಆಮೇಲೆ ಆಗ್ಬಿಟ್ರೆ ಇದು ನಾಡಗೀತೆ, ಇದು ರಾಷ್ಟ್ರಗೀತೆ ಹೇಳಿ. ಎಲ್ಲ ಕೂಡ ಹೇಳ್ತೀರಾ? ಹೇಳಿ ಸ್ಟಾರ್ಟ್ ಮಾಡಿ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ, तव शुभ नामे जागे, तव शुभाशिष मागे, गाये तव जय गाथा, जनगण मंगल गायक जय हे भारत भाग्य विधाता, जय